ಹಾಯ್, ಎಲ್ರಿಗೂ ನಮಸ್ಕಾರ. ಇದೇನು ಟಾರ್ ರೋಡ್ ನೋಡ್ತಿದ್ದೀರಾ? ಈ ರೋಡ್ ಹೊಂದ್ಕೊಂಡಿರುವಂಥ ಜಾಗನೇ 38 ಗುಂಟೆ ಜಾಗ. ಅದಕ್ಕಿಂತ ಮುಂಚೆ ನೋಡಿ, ಪಕ್ಕದಲ್ಲೆಲ್ಲ ಎಷ್ಟು ಚೆನ್ನಾಗಿ ನಿಮಗೆ ತೋಟ ಮಾಡ್ಕೊಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಇದು ಕೊಂದ್ಕೊಂಡಿರೋಂಥ ಜಾಗನೇ 38 ಗುಂಟೆ ಜಾಗ. ನೀವು ಕೂಡ ಇದೇ ಥರ ಹೊಸದಾಗಿ ಇಲ್ಲಿ ಏನು ಬೇಕಾದರೂ ಫಾರ್ಮೇಷನ್ ಮಾಡ್ಕೋಬೋದು. ಇದು ಬಂದು ಪ್ಲೈನ್ ಲ್ಯಾಂಡು, ಒಂದು ಬೋರ್ ಇದೆ ನೋಡಿ. ಇಲ್ಲಿಂದ ಹಿಡ್ದು ನಿಮಗೆ ಈ ಕಾರ್ನರಿಂದ ಹಿಡ್ದು ಲೈಟ್ ಕಂಬ ಇದೆಯಲ್ಲ ಮನೆ ಪಕ್ಕ, ಅಲ್ಲಿವರೆಗೂ ಬರುತ್ತೆ. ಲೈಟ್ ಕಂಬದವರೆಗೂ ಹತ್ತತ್ರ ನಿಮಗೆ 150 ಅಡಿ ರೋಡ್ ಫೇಸ್ ಬರುತ್ತೆ. ಇದು ಬಂದು ವೆಸ್ಟ್ ಫೇಸಿಂಗು ನೋಡಿ. ನಿಮಗೆ ಇದೇನು ಇಟ್ಕೆ ಗುಡಿದೆ, ಇದೇನಿದೆ ಈ ಥರನೇ ಇದನ್ನು ಕೊಡ್ತಾರೆ ಜಾಗ. ಮತ್ತು ವಿದ್ಯುತ್ ಕಂಬ ಎಲ್ಲ ತೊಗೊಂಡಿದ್ದಾರೆ. ಬೋರ್ ಇದೆ ಈ ಜಾಗದಲ್ಲಿ. ಊರ ಪಕ್ಕದ ಜಾಗ. ನಿಮ್ಗೆ ಅಕ್ಕಪಕ್ಕ ಎಲ್ಲ ಮನೆಗಳಿದೆ ನೋಡಿ, ಅಕ್ಕಪಕ್ಕ ಎಲ್ಲ ಮನೆಗಳಿದೆ. ಮತ್ತು ನಿಮಗೆ ಈ ಜಾಗ ಬಂದು ಸ್ಕ್ವೇರ್ ಶೇಪಲ್ಲಿ ಬರುತ್ತೆ. ಚಿಕ್ಕದಾಗಿ ಒಂದು 3 ರೂಮು ಕಟ್ಟಿದ್ದಾರೆ, ಇಟ್ಕೆ ಕೊಡಲ್ವಾ, ಆವಾಗ ಆಳುಗಳಿಗೆ ಅಂತ ಕಟ್ಟಿದ್ದಾರೆ. ಆರಾಮಾಗಿ ಇದು ಊರ ಪಕ್ಕದ ಜಾಗ ಆಗಿರೋದ್ರಿಂದ ಆರಾಮಾಗಿ ನೀವು ಇಲ್ಲೊಂದು ಮನೆ ಕಟ್ಕೊಂಡು ನೋಡಿ, ಪಕ್ಕದಲ್ಲಿ ಏನು ತೋಟ ಮಾಡಿದ್ದಾರೆ ಆ ಥರ ನೀವು ಕೂಡ ಇಲ್ಲಿ ಡೆವಲಪ್ ಮಾಡ್ಕೋಬೋದು. ಎಷ್ಟು ಚೆನ್ನಾಗಿದೆ ನೋಡಿ. ಇದೇ ಥರ ನೀವು ಮಾಡ್ಕೋಬೋದು. ನೋಡಿ, ಫುಲ್ಲು ಕೆಂಪು ಭೂಮಿ ಇದು ನೋಡಿ. ಬೋರ್ ಇದೆ ನೋಡಿ. ನಿಮಗೆ ಅಲ್ಲಿಂದ ಬಂದರೆ ಸ್ಟಾರ್ಟಿಂಗಿಂದ ನಮಗೆ ಫುಲ್ಲು ಸ್ಕ್ವೇರ್ ಶೇಪಲ್ಲಿ ನೋಡಿ. ಈ ಮಣ್ಣು ಗುಡ್ಡೆನೂ ಸೇರಿ, ಯಾಕೆಂದರೆ ಇಟ್ಕೆಗೆ ಮಣ್ಣು ಹೊಡ್ಸ್ಕೊಂಡಿದ್ದಾರೆ. ಇಟ್ಕೆ ಮಾಡೋಕ್ಕೆ ಮಣ್ಣು ಬೇಕಲ್ಲ, ಅದಕ್ಕೆ ಈ ಥರ ಮಾಡ್ಕೊಂಡಿದ್ದಾರೆ ನೋಡಿ. ನಿಮಗೆ ಊರ ಪಕ್ಕದ ಜಾಗ ಇದು ನೋಡಿ. ವಿದ್ಯುತ್ ಕಂಬ ಎಲ್ಲ ಇದೆ, ಅಕ್ಕಪಕ್ಕ ಮನೆಗಳು, ಕೋಳಿ ಫಾರ್ಮ್ ಎಲ್ಲ ಇದೆ ನೋಡಿ. ಫುಲ್ಲು ಡೆಡ್ ಎಂಡರ್ಗು. ಇದರಲ್ಲೂ ನಿಮಗೆ ಒಂದು ಈ ಕಾರ್ನರಲ್ಲಿ ಏನಿದೆ, ಒಂದು 10 ರಿಂದ 15 ತೆಂಗಿನ ಮರಗಳು ಬರುತ್ತೆ, ಒಂದು ಬೋರು ಬರುತ್ತೆ ಈ ಜಾಗದಲ್ಲಿ. ಈ ಜಾಗ ಬಂದು ಬೆಂಗಳೂರು ಮೈಸೂರೊಳಗೆ 18 ಕಿಲೋಮೀಟ್ರ್ ಆಗುತ್ತೆ. ಚನ್ನಪಟ್ಟಣಕ್ಕೆ ಇಲ್ಲಿಂದ 19 ಕಿಲೋಮೀಟ್ರ್ ಆಗುತ್ತೆ. ಕೆಂಗೇರಿಗೆ ಇಲ್ಲಿಂದ ಕರೆಕ್ಟಾಗಿ ನಿಮಗೆ ಒಂದು ಕೆಂಗೇರಿಗೆ ಇಲ್ಲಿಂದ 65 ಕಿಲೋಮೀಟ್ರ್ ಆಗುತ್ತೆ ನೋಡಿ. ನಿಮಗೆ ಟಾರ್ ರೋಡು ಅದು ಬಂದಿರೋ ಟಾರ್ ರೋಡ್ ಹಂಗೆ ಬರುತ್ತಲ್ವಾ, ಅದೇ ಬಂದು ಫ್ರಂಟಿಗೆ ಬರುತ್ತೆ ಈ ರೋಡ್ಗೆ. ಇದು ಬಂದು ವೆಸ್ಟ್ ಫೇಸಿಂಗು ನೋಡಿ. ಊರ ಪಕ್ಕದಲ್ಲೇ ಇದೆ, ಅಕ್ಕಪಕ್ಕ ಎಲ್ಲ ನಿಮಗೆ ಮನೆಗಳಿದೆ. ಸೇಫ್ಟಿ ಪರ್ಪಸ್ಗಂತ ಏನೂ ತೊಂದರೆ ಇಲ್ಲ. ಇದರಲ್ಲಿ ಒಂದು 15 ತೆಂಗಿನ ಮರ ಬರುತ್ತೆ ಕಾರ್ನರಲ್ಲಿ. ನಾನು ನೋಡಿರಲಿಲ್ಲ, ಕಾರ್ನಲ್ಲಿ 15 ತೆಂಗಿನ ಮರ ಬರುತ್ತೆ. ಅದು ಇಲ್ಲಿಗೆ ಬರುತ್ತೆ ಗೊತ್ತಿಲ್ಲ. 2 ಅವ್ರದ್ದೇ ಜಾಗ ಇದು. ಅಳತೆ ಮಾಡಿದಾಗ ಅವ್ರ ಕಡೆ ಬಂದರೆ ಅದು ಈ 38 ಗುಂಟೆಗೆ ಅಳತೆ, ಆ ಕಡೆ ಬಂದರೆ ಕೊಡಲ್ಲ. ಈ ಸೈಡ್ ಬಂದರೆ ಇದು ಈ ಸೈಡೇ ಬರ್ಬೋದು. ಒಂದು 15 ತೆಂಗಿನ ಮರ ಇದೆ ಕಾರ್ನರಲ್ಲಿ ನೋಡಿ. ಇಲ್ಲಿ ಈ ಕಡೆ ಈ ಜಾಗಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ 2-3 ತೆಂಗಿನ ಮರ ಇದೆ. ಅಲ್ಲಿ ಒಂದು 13 ತೆಂಗಿನ ಮರ ಇದೆ ನೋಡಿ ಕಾರ್ನರಲ್ಲಿ. ಜಾಗ ಮಾತ್ರ ತುಂಬಾ ಚೆನ್ನಾಗಿದೆ. ಊರ ಪಕ್ಕದ್ದೇ ಜಾಗ, ಟಾರ್ ರೋಡ್ ಪಾಯಿಂಟು ಇದು. ಮತ್ತು ಒಂದು ಬೋರ್ ಇದೆ, ಒಳ್ಳೆ ನೀರಿದೆ. ಇದ್ರ ಬೆಲೆ ಬಂದು 3 ಲಕ್ಷ ಪರ್ ಗುಂಟೆ ಅಂತ ಹೇಳ್ತಾರೆ. ಕುತ್ಕೊಂಡು ಮಾತಾಡ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಇದು ಬಂದು ಜನರಲ್ ಪ್ರಾಪರ್ಟಿ. ನಿಮಗೆ ಸೇಫ್ಟಿ ಪರ್ಪಸ್ಗಂತ ಏನೂ ತೊಂದರೆ ಇಲ್ಲ. ಅಕ್ಕಪಕ್ಕ ಎಲ್ಲ ಮನೆಗಳಿಂದ ಊರ ಪಕ್ಕದ ಜಾಗ ಆಗಿರೋದ್ರಿಂದ ನೋಡಿ ಮನೆಗಳಿದು. ನೀವು ಇಲ್ಲಿ ಆರಾಮಾಗಿ ಒಂದು ಮನೆ ಕಟ್ಕೊಂಡು ಚಿಕ್ಕದಾಗಿ ಒಂದು ತೋಟ ಮಾಡ್ಕೊಂಡು ಇಲ್ಲಿ ಆರಾಮಾಗಿ ವಾಸ ಮಾಡ್ಬೋದು. ಯಾರೆಲ್ಲ 1 ಎಕರೆ ಹುಡುಕ್ತಾ ಇರ್ತೀರ ಅಂಥವ್ರಿಗೆ ಈ 38 ಗುಂಟೆ ತುಂಬಾ ಚೆನ್ನಾಗಿದೆ. ಯಾರಿಗಾದ್ರೂ ಈ ಜಾಗ ಬೇಕು ಅಂದರೆ ವಿಡಿಯೋದಲ್ಲಿ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೋಡಿ ಎಷ್ಟು ಪ್ಯೂರ್ ಕೆಂಪು ಮಣ್ಣಿದು. ನಿಮಗೆ ರೋಡ್ ಬಿಡ್ತೆ 100 ಅಡಿಗಿಂತ ಜಾಸ್ತಿ ರೋಡ್ ಬಿಡ್ತು ಬರುತ್ತೆ ನೋಡಿ. ಪಕ್ಕದಲ್ಲಿ ಎಷ್ಟು ಚೆನ್ನಾಗಿ ತೋಟ ಮಾಡ್ಕೊಂಡಿದ್ದಾರೆ ನೋಡಿ.